ಚಿಂತಾಮಣಿ ನಗರದ ಜೋಡಿ ರಸ್ತೆಯಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಬಳಿಯ ಹೂವಿನ ಅಂಗಡಿಯ ಬಳಿ ಶುಕ್ರವಾರ ರಾತ್ರಿ ದ್ವಿಚಕ್ರ ವಾಹನ ಪಾರ್ಕಿಂಗ್ ಮಾಡುವ ವಿಷಯದಲ್ಲಿ ಘರ್ಷಣೆಯಾಗಿದ್ದು, ಹೂ ಕತ್ತರಿಸುವ ಕತ್ತರಿಯಿಂದ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಲಾಗಿದೆ. ಕನ್ನಂಪಲ್ಲಿ ನಿವಾಸಿಗಳಾದ ಬಾಲಚಂದ್ರ ಮತ್ತು ವೆಂಕಟೇಶ್ ಗಾಯಾಳುಗಳಾಗಿದ್ದು, ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಂಜುನಾಥ್, ಮೋಹನ್, ರಾಜು ಹಲ್ಲೆ ನಡೆಸಿರುವ 3 ಜನ ಬಾಲಚಂದ್ರ ದ್ವಿಚಕ್ರ ವಾಹನದಲ್ಲಿ ಬಂದು ಹೂವಿನ ಅಂಗಡಿಯ ಮುಂದೆ ನಿಲ್ಲಿಸಿ ಹೂವಿನ ಅಂಗಡಿ ಮೇಲಿನ ಮೊಬೈಲ್ ಅಂಗಡಿಗೆ ಹೋಗಿದ್ದಾನೆ. ಹೂವಿನ ಅಂಗಡಿಯವರು ಮುಂದೆ ಪಾರ್ಕಿಂಗ್ ಮಾಡಬೇಡ, ಗ್ರಾಹಕರಿಗೆ ತೊಂದರೆಯಾಗುತ್ತದೆ ಎಂದು ತಡೆದಿದ್ದಾರೆ. ಮಾತಿಗೆ ಮಾತು ಬೆಳೆದು ಜಗಳ ತೀವ್ರಗೊಂಡಿದೆ. ಬಾಲಚಂದ್ರನ ತಮ್ಮ ವೆಂಕಟೇಶ್ ಸಹ ಅಲ್ಲಿಗೆ ಬಂದಿದ್ದಾನೆ. ಜಗಳ ವಿಕೋಪಕ್ಕೆ ಹೋಗಿ ಆರೋಪಿಗಳು ಹೂ ಕತ್ತರಿಸುವ ಕತ್ತರಿಯಿಂದ ಬಾಲಚಂದ್ರ ಮತ್ತು ವೆಂಕಟೇಶ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ವೆಂಕಟೇಶ್ಗೆ ಕತ್ತು, ಹೊಟ್ಟೆ ಸೇರಿದಂತೆ 4-5 ಕಡೆ ಕತ್ತರಿಯಿಂದ ಚುಚ್ಚಿದ್ದಾರೆ. ಬಾಲಚಂದ್ರನ ಕತ್ತಿಗೂ ಹೊಡೆತ ಬಿದ್ದಿದೆ. ಗಾಡಿ ಪಾರ್ಕಿಂಗ್ ನಿಲ್ಲಿಸಬೇಡ ಎಂದು ಮೂವರು ಹಲ್ಲೆ ನಡೆಸಿದರು ಎಂದು ಗಾಯಾಳುಗಳು ಹೇಳುತ್ತಾರೆ. ಬಾಲಚಂದ್ರ ಮೊಬೈಲ್ ಅಂಗಡಿ ಮೇಲೆ ಇದೆ, ಪಾರ್ಕಿಂಗ್ ಗಾಡಿ ನಿಲ್ಸಕ್ಕೆ ಹೋಗಿದ್ದು, ಮೊಬೈಲ್ ಅಂಗಡಿಗೆ ಹೋಗಿ ರಿಪೇರಿ ಕೊಡಬೇಕಾಗಿತ್ತು. ಹೋಗಿ ಖಾಲಿ ಜಾಗ ಇತ್ತು, ನಿಲ್ಸಕ್ಕೆ ಹೋಗಿದ್ದಕ್ಕೆ ಈ ಕಡೆ ನಿಲ್ಲಿಸ್ಬೇಡ, ಆ ಕಡೆ ನಿಲ್ಸೋದು, ಖಾಲಿ ಇದೆಯಲ್ಲಪ್ಪ ನನ್ನ ಅಂಗಡಿ ಮುಂದೆ ಏನಂದ್ರೆ ನಿಲ್ಸಕ್ಕೆ ಹೋಗ್ಬೇಡ ಅಂತ ನನ್ನ ಮಕ್ಕಳು ಬಂದು ಹೆಂಗೆ ಅಂದರೆ ಮಾತ್ರ ಕೀಜಾತ್ ನನ್ನ ಮಕ್ಕಳು ಏನಕ್ಕೆ ನಿಲ್ಸ್ರಿ, ಆ ಕಡೆ ಹೋಗಿ ನನ್ನದು ಅಂಗಡಿ ಅಂತ ಹೇಳ್ಬಿಟ್ಟು ಬೈದು ಫುಟ್ಪಾತ್ ಅಪ್ಪ ಇದು ಅಂತ ಕೇಳಿದ್ದಕ್ಕೆ ಏಕಾಏಕಿ ಮೇಲೆ ಬಂದು ಗಲಾಟೆ ಮಾಡಿ ಹೊಡೆದ್ರು. ನನ್ನ ಮುಕ್ಕೆಲ್ಲ ಹೊಡೆದಾದ್ರು, ಕೈಗೆಲ್ಲ ಹಾಕಿದ್ರು. ಯಾರ್ಯಾರು? ರಾಜು ಫಸ್ಟ್ ಬಂದಿದ್ದು ಮಂಜುನಾಥ, ಆಮೇಲೆ ಬಂದು ರಾಜು, ಮೋಹನ, ಅವ್ರು 3 ಜನ ಬಂದು ಅಲ್ಲೇ ಮಾಡಿದ್ರು. ನನ್ನ ತಮ್ಮ ಫಸ್ಟ್ ಗಲಾಟೆಯಾಗಿ ನನ್ನ ಮೇಲೆ ಮೊಬೈಲ್ ಕೊಟ್ಟು ಕೆಳಗಡೆ ಬರೋಷ್ಟೊತ್ತು ಮತ್ತೆ ನನ್ನ ಮೇಲೆ ಎಲ್ಲ ಅಟ್ಯಾಕ್ ಮಾಡಿದ್ರು. ಮತ್ತು ನನ್ನ ತಮ್ಮ ಬಂದ ತಕ್ಷಣ ಅವನ ಮೇಲೆ ಎಲ್ಲ ಅಟ್ಯಾಕ್ ಮಾಡಿ ಅವ್ನಿಗೆ ಜಾಸ್ತಿ ಕಟರ್ ಬರುತ್ತೆ, ಹೂಗಳು ಕಟ್ ಮಾಡಿ ಕಟರ್ ಕಟ್, ಅದರಿಂದ ಅವ್ನಿಗೆ ಅಲ್ಲೇ ಮಾಡಿದ್ದಾರೆ. ಒಂದು 5-6 ಜಾಗದಲ್ಲಿ ಬಿದ್ದಿದೆ. ನನಗೆ ಮೂಗೆಲ್ಲ ಹೊಡೆದ್ರೆ, ಕೈಗೆ ತಲೆಯೆಲ್ಲ ಒಂಥರ. ನನ್ನ ಹೆಸರು ಬಾಲಚಂದ್ರ. ಫಸ್ಟ್ ಸರ್, ನಮ್ಮ ಹೆಸರು ವೆಂಕಟೇಶ್ ಅಂತ, ಕನಂಪಲ್ಲಿ ಇರ್ತೀವಿ. ಇದು ತಾಯಿ ಮತ್ತು ಮಕ್ಕಳ ಹಾಸ್ಪಿಟ್ಲ್ ಹತ್ರ ಮೊಬೈಲ್ ಅಂಗಡಿ ಇದೆ. ಆ ಮೊಬೈಲಲ್ಲಿ ನಮ್ಮ ಬ್ರದರು ಮೊಬೈಲ್ ರಿಪೇರಿ ಕೊಟ್ಟಿದ್ರು. ಈಸ್ಕೊಳ್ಳೋಕೆ ಹೋದಾಗ ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದೆ. ಅವ್ರ ಮೇಲೆ ಜಗಳ ಮಾಡಿ ಅವ್ರು ಹೊಡಿತಾ ಇದ್ರು. ನಾನು ಅವ್ರನ್ನ ಬಿಡ್ಸೋಕೆ ಹೋದೆ. ಅವ್ನು ನಮ್ಮ ಬ್ರದರ್ನ ಕೆಳಗಡೆ ಬಿಡ್ಸೋಕೆ ನನ್ನ ಮೇಲೆ ಕತ್ರಿಗಳಿಂದ ಅಟ್ಯಾಕ್ ಮಾಡಿರೋದು 3. ಯಾರ್ಯಾರು? ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ ಸರ್. ಹೂವು ಅಂಗಡಿ ಅವರು ಮೋಹನ, ರಾಜು, ಮಂಜು, ಈಗ 3 ವಿಚಾರಕ್ಕೆ ಗಲಾಟೆ ಆಗಿದೆ. ಅದಾದ್ರು ಗಾಡಿ ನಿಲ್ಸಿರೋ ಸರ್. ಇವಾಗ ಎಲ್ಲ ಗಾಡಿ ನಿಲ್ಸಿದೆ ಪಾರ್ಕಿಂಗಲ್ಲಿ. ಇವರು ಪಕ್ಕದಲ್ಲಿ ನಿಲ್ಸೋಕೆ ಹೋಗಿದ್ದಾರೆ. ನೀನು ಹೆಂಗೆ ನನ್ನ ಅಂಗಡಿ ಮುಂದೆ ನಿಲ್ಲಿಸಿ ಹಂಗೆ ಅಂತ ಕೆಟ್ಟ ಪದಗಳಿಂದ ಬೈದು, ಜಾತಿ ಎಲ್ಲ ಬಗ್ಗೆ ಮಾತಾಡಿ ಬೈದು ಅವ್ನು ಹೊಡಿತಾ ಇದ್ದಾರೆ. ನಾನು ಬಿಡ್ಸೋಕೆ ಹೋಗಿರೋದು ಅಷ್ಟೇ. ಬಿಡ್ಸೋಕೆ ಹೋಗಿರೋದು ನನ್ನನ್ನು ಕೈಗೆ ಹಾಕೊಂಡು ಅಟ್ಯಾಕ್ ಮಾಡಿರೋದು. ಯಾವ್ದ್ರಲ್ಲಿ ಹೊಡೆದ್ರು, ಎಲ್ಲೆಲ್ಲಿ ಹೊಡೆದ್ರು? ಕತ್ತೆಯಲ್ಲಿ ಸರ್. ಇಲ್ಲೊಂದು 3 ಸ್ಟಿಚ್ ಬಿದ್ದಿದೆ, ಇಲ್ಲೊಂದು 4, ಇಲ್ಲಿ ಬಿದ್ದಿದೆ, ಮತ್ತು ಇಲ್ಲಿ ಸರ್. ಬಿಡ್ಸೋಕ್ಕೆ ನಮ್ಮ ವ್ಯಾಪಾರಸ್ಥರೆಲ್ಲ ಬಂದು ಬಿಡಿಸು, ಅವರೇ ಕರ್ಕೊಂಡು ಬಂದು ಹಾಸ್ಪಿಟಲ್ಗೆ ತೋರಿಸ್ತಾ ಇದ್ದಾರೆ ಸರ್. ಯಾವುದರಲ್ಲಿ ಕತ್ರಿ ಎಲ್ಲ ಕತ್ರಿ ಸರ್. ಹೂವು ಕಟ್ ಮಾಡಿ ಕತ್ರಿ ಕೊಟ್ಟಿರ್ತಾರಲ್ಲ, ಸ್ಟೀಲ್ವು, ಅದಲ್ಲ ಸರ್. ಗ್ರಾಹಕರಿಗೆ ತೊಂದರೆಯಾಗುತ್ತದೆ, ಗಾಡಿಯನ್ನು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಎಂದು ಹೇಳಿದ್ದರಿಂದ ಕುಪಿತಗೊಂಡ ಬಾಲಚಂದ್ರ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನ್ನ ಮೇಲೆ ಹಲ್ಲೆ ನಡೆಸಿದ. ಮುಖದ ಮೇಲೆ, ಹೊಟ್ಟೆಯ ಮೇಲೆ ಗಾಯಗಳಿಸಿದ್ದಾರೆ ಎಂದು ಹೂವಿನ ಅಂಗಡಿಯ ಮಾಲೀಕ ಮೋಹನ್ ತಿಳಿಸಿದರು. ನಗರ ಠಾಣೆ ಪೊಲೀಸರು 3ರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ನಾನು ಅಂಗಡಿ ಆದರೆ ಗಿರಾಕಿ ಬಂದಿತ್ತು. ಗಿರಾಕಿಗೋಸ್ಕರ ಅಲ್ಲಿ ಬಂದು ಆರನ್ನು ಹೊಡೆದ ಗಾಡಿ ಅಡ್ಡ ಇದಕ್ಕೋಸ್ಕರ ರಾಪ ಹಬ್ಬಕ್ಕೆ ಎಸ್ಕೊಂತ ಹೇಳ್ದೆ ನಾನು. ಅದಕ್ಕೋಸ್ಕರ ಅವನು ಏನು ಅಂತ ಬಿಟ್ಟಿದ್ದ, ಒಂದು ತಿರುಮದ ಗಿರಾಕಿ ಮಾತಾಡ್ದ. ಅದಕ್ಕೋಸ್ಕರ ನಾನು ರಾಪ ಯಾಲಪ್ಪ ಮಕ್ಕಳಿಗೆ ಎಸ್ಕೊಂತ ಹೇಳಿದ್ರೆ ಅವನು ಮತ್ತೆ ಬಂದು ಏನು ಮೀದ ರೋಡು ಅಪ್ಪಂದ ಅಂತ ಹೇಳ್ಬಿಟ್ಟಿದ್ದು ಹೊಡೆಯೋಕ್ಕೆ ಬರೆಯೋಕ್ಕೆ ಬಂದಾಗ ಇಲ್ಲಿ ಹೊಡೆದಿದ್ದಾನೆ. ಮತ್ತು ಇಲ್ಲಿ ಚುಚ್ಚಿದ್ದಾನೆ, ಈಗ ಚಾಕೋಲ್ ಹಾಕಿದ್ದಾನೆ. ಮತ್ತು ಇಲ್ಲಿ ಇಷ್ಟಕ್ಕೆ ಅವನ ಆರುಗಳೆಲ್ಲ ಕಿತ್ತಾಕಿ ಎಲ್ಲ ನನಗೆ ಹೊಡೆದಿದ್ದಾನೆ. ಚಂದ್ರ ಅಂತ. ಚಂದ್ರನ ಯಾರ್ಯಾರು ಹೊಡೆದಿದ್ದು? ನಾನು ಒಬ್ಬನೇ ಇದ್ದಿದ್ದೆ ಅವಾಗ. ಮತ್ತು ಯಾರ್ಯಾರು ಬಂದರು? ಮತ್ತೆ ನಮ್ಮಣ್ಣ ಬಂದ, ಮತ್ತು ನಮ್ಮ ಮಗನೂ ಬಂದಾಗ ಅವ್ರ ಮೇಲೆಯಿಂದ ಹೇಳ್ಕೊಂಬಂದು ನಮ್ಮ ಅಕ್ಕ ಅಂತ ಹೇಳ್ಕೊಂಡಿದ್ದೆ. ಮತ್ತೆ ಗಲಾಟೆ ಮತ್ತು ನಮ್ಮಣ್ಣವರು ನಂದಿದ್ದಕ್ಕೋಸ್ಕರ ನಮ್ಮಣ್ಣನೂ 1-2 ಹೊಡೆದ, ಮತ್ತು ನಮ್ಮ ಮಗನೂ 2 ಹೊಡೆದ. ಅಷ್ಟು ಬಿಟ್ಟರೆ ಇನ್ನು ಮತ್ತೆ ನಾವೇನು ಚಾಕು ಹಾಕಿಲ್ಲ, ಏನರಲ್ಲೂ ಹಾಕಿಲ್ಲ. ಅದು ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀವಿ. ಇಲ್ಲ ಅಂದರೆ ಪಕ್ಕದಲ್ಲಿ CC ಕ್ಯಾಮ್ರಾ ಇದೆ ಬಂಗಾರ ಅಂಗಡಿಯಲ್ಲಿ. ಎಲ್ಲಿ ಇರೋದು ಹೂವು ಅಂಗಡಿ? ಡಬಲ್ ರೋಡಲ್ಲಿ ತಾಯಿ ಮಕ್ಕಳ ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕದಲ್ಲಿ. ಇಮ್ರಾನ್ ಖಾನ್, CTV ನ್ಯೂಸ್, ಚಿಂತಾಮಣಿ.